ನಮಸ್ಕಾರ ಸ್ನೇಹಿತರೆ, ಬನ್ನಿ VIP ಜೊತೆಗೆ ದುಬೈಗೆ ಹೋಗೋಣ ಅಂತ ಒಂದು ಟೈಟ್ಲ್ ಸಹ ಹಾಕಿದ್ದೀನಿ. ಯಾಕಂತ ಹೇಳಿದ್ರೆ ಇವತ್ತಿನ ನಮ್ಮ ಸ್ಟಾಕ್ ಆಫ್ ದ ಡೇ ಅಂತ ಹೇಳಿದ್ರೆ VIP ಸ್ಟಾಕ್. ಸೊ VIP ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಈ ರೀತಿ ಒಂದು ಬ್ರ್ಯಾಂಡ್ನ ಒಂದು ಸೂಟ್ ಕೇಸ್ ಏನಾದ್ರು ಇಟ್ಕೊಂಡಿದ್ರೆ ನೀವು ಸಿಕ್ಕಾಪಟ್ಟೆ ಒಂದು ರಿಚ್ ಅಥವಾ ಒಂದು ಏನಂದ್ರೆ ಒಂದು ಬಿಗ್ ಬಾಯ್ಸ್ ಅಂತ ಕರೀತಾರೆ, ಆ ರೀತಿ ಒಂದು ಟ್ರೀಟ್ಮೆಂಟ್ ಮಾಡ್ತಿದ್ರು. ಅದಾದ್ಮೇಲೆ ಸುಮಾರು ಒಂದು ಫಾರಿನ್ ಬ್ರ್ಯಾಂಡ್ಗಳು ಬಂತು ಅಂತ ಹೇಳ್ಬೋದು. ಬಟ್ ಆದ್ರೂ ಸಹ ಈ ಒಂದು VIP ಕಂಪನಿಯಲ್ಲಿ ಸುಮಾರು ಒಂದು ನೆಗೆಟಿವ್ ಇನ್ಫಾರ್ಮೇಶನ್ಸ್ ಇತ್ತು, ಒಂದು ಫಂಡಮೆಂಟಲ್ಸ್ ವೀಕ್ ಆಗಿರೋದ್ರಿಂದ ಸ್ವಲ್ಪ ಒಂದು ಸೈಡ್ ಲೈನ್ ಆದಂತಹ ಒಂದು ಸ್ಟಾಕ್ ಅಂತ ಹೇಳ್ಬೋದು. ಈ ಒಂದು ಸ್ಟಾಕ್ ಇವತ್ತಿನ ಒಂದು ದಿವಸದ ನಮ್ಮ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಈ ಒಂದು ಡಿಸ್ಕ್ಲೇಮರ್ ನೋಡ್ಕೊಂಬಿಡಿ. ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂಥ ಇನ್ಫಾರ್ಮೇಶನ್ಸು ನಮ್ಮ ಒಂದು ನಾಲೆಜು ನಿಮ್ಮ ಒಂದು ನಾಲೆಜ್ಗೆ ಟ್ರಾನ್ಸ್ಫರ್ ಆಗಲಿ, ಮತ್ತೆ ನೀವು ಹೆಚ್ಚಿಗೆ ಕಲಿತು ನೀವು ಸಹ ಸ್ಟಾಕ್ ಮಾರ್ಕೆಟ್ಗೆ ಬರೋಕೆ ಪ್ಲಾನ್ ಮಾಡಿ ಅನ್ನೋ ಒಂದು ಪರ್ಪಸ್ ಬಿಟ್ಟರೆ ನಿಮ್ಮ ಪ್ರಾಫಿಟ್ ಲಾಸ್ ನಿಮ್ಗಾಗುತ್ತೆ. ಅದಕ್ಕೆ ನಾನಾಗಲಿ ನನ್ನ ಟೀಮ್ ಆಗಲಿ ಜವಾಬ್ದಾರರು ಅಲ್ಲ. ಓಕೆ, ಪರ್ಫೆಕ್ಟ್. ಸೊ ಇದು VIP ಇಂಡಸ್ಟ್ರೀಸ್ನ ಒಂದು ಡೈಲಿ ಟೈಮ್ ಫ್ರೇಮು. ಸೊ ಸುಮಾರು ಸಲ ನೀವು ನೋಡಿದ್ರೆ ಈ VIP ಅಂತ ಒಂದು ಕಾಲದಲ್ಲಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದಂಥ ಒಂದು ಸ್ಟಾಕ್ ಅಂತ ಹೇಳ್ಬೋದು. ಅದಾದ್ಮೇಲೆ ಇವರ ಒಂದು ಕಂಪನಿಯಲ್ಲಿ ಒಂದು ಇನ್ಸೈಡರ್ ಒಂದು ಪ್ರಾಬ್ಲಮೆಟಿಕ್ ಆಗಿ, ಫ್ಯಾಮಿಲಿ ಸ್ವಲ್ಪ ಬೇರೆ ಪ್ರಾಬ್ಲಮ್ ಆಗಿ, ಅದು ಫೈನಾನ್ಷಿಯಲ್ಸ್ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಒಂದು ಸೈಡ್ ಲೈನ್ ಆದಂತಹ ಒಂದು ಸೂಪರ್ ಆಗಿರುವಂಥ ಒಂದು VIP ಕಂಪನಿ ಅಂತಾನೆ ಹೇಳ್ಬೋದು. ಸೊ ಸೂಪರ್ ಆಗಿ ಏನು ಕೇಳ್ತಾ ಇದ್ದೇನೆ, ಆ ರೀತಿ ಒಂದು ಡ್ರಾಪ್ ಆಗಿತ್ತು ಅಂತಾನೆ ಹೇಳ್ಬೋದು ಈ ಒಂದು ಕಂಪನಿಯ ಒಂದು ಬ್ರ್ಯಾಂಡ್. ಯಾಕಂದ್ರೆ ಅದೇ ಟೈಮಲ್ಲಿ ಸುಮಾರು ಫಾರಿನ್ ಬ್ರ್ಯಾಂಡ್ಗಳು ಬಂತು, ಸುಮಾರು ಫಾರಿನ್ ಬ್ರ್ಯಾಂಡ್ಗಳಿಗೆ ಒಂದು ಶಿಫ್ಟ್ ಆದ್ರು ಅಂತ ಹೇಳ್ಬೋದು ಇಂಡಿಯನ್ ಒಂದು ಕನ್ಸ್ಯೂಮರ್ಸ್. ಸೊ ಅದಾದ್ಮೇಲೆ ಈ ಒಂದು ಸ್ಟಾಕ್ ಅಲ್ಲಿ ಅವರ ಒಂದು ಪ್ರಮೋಟರ್ ಅಂತ ಅನ್ಕೋದ್ರೆ, ಆ ಲೇಡಿ ಒಬ್ರು ಯಾರೋ ಬಂದು, ಹೆಸರೆಲ್ಲ ನಂಗೆ ಗೊತ್ತಿಲ್ಲ, ಬೇಕಾದ್ರೆ ನೀವು ಹೆಚ್ಚಿನ ರಿಸರ್ಚ್ ಮಾಡ್ಕೊಳ್ಳಿ, ಅವರು ಪ್ರಮೋಟರ್ ಅಂತ ಅನ್ಕೋತೀನಿ, ಅವರು ಸಹ ವಾಪಸ್ ಬಂದು ಸೊ ಈ ಬ್ರ್ಯಾಂಡ್ನ ಬಿಲ್ಡ್ ಮಾಡ್ತೀನಿ ಅಂತ ಒಂದು ಎಲ್ಲೋ ನ್ಯೂಸ್ ಸಹ ಓದಿದೆ ಸುಮಾರು ವರ್ಷಗಳ ಹಿಂದೆ. ಅದರ ಆ ಒಂದು ಪರ್ಫಾರ್ಮೆನ್ಸ್ ನೋಡಿದ್ರೆ ನಮ್ಮ ಸ್ಟಾಕ್ ಪ್ರೈಸ್ ಮೇಲೆ ಸಹ ಬೀಳ್ತಿದೆ ಅಂತ ಹೇಳ್ಬೋದು. ಸೊ ಸದ್ಯದ ಸಿಚುವೇಶನ್ಸ್ ನೋಡಿದ್ರೆ ಈ ಒಂದು ಸ್ಟಾಕು ಅರೌಂಡ್ ಒಂದು 760 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಲ್ಲಿ ಬರುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಇದೇನಾದ್ರು ಕಂಟಿನ್ಯೂಷನ್ ಆಗಿ ಈ ಒಂದು ಸ್ಟಾಕ್ ಏನಾದ್ರು 760 ಏನಾದ್ರು ಕ್ರಾಸ್ ಆಗಿ ವಿತ್ ಗುಡ್ ವಾಲ್ಯೂಮ್ ಏನಾದ್ರು ಕ್ರಾಸ್ ಆಯಿತು ಅಂತ ಹೇಳಿದ್ರೆ, ಇದೇ ಟ್ರೆಂಡ್ ನಾವೇನು ಫಾರ್ಮೇಷನ್ಸ್ ಮಾಡಿದ್ರಲ್ಲ, ಈ ಒಂದು ಟ್ರೆಂಡ್, ಇದೇ ಟ್ರೆಂಡ್ ಏನಾದ್ರು ಕಂಟಿನ್ಯೂಷನ್ಸ್ ಆದರೆ ಈ ಒಂದು ಸ್ಟಾಕು ಓಕೆ, ಈ ಒಂದು ಸ್ಟಾಕು ವೈಟ್ ತಗೊಂಡು ಓಕೆ. ಸೊ ಈ ಒಂದು ಸ್ಟಾಕು 760 ಕ್ರಾಸ್ ಆಯ್ತು ಅಂದ್ರೆ ಈ ಒಂದು ಲೆವೆಲ್ನ ಹೋಗಿ ಈ ಒಂದು ಟ್ರೆಂಡ್ ಲೈನ್ ಫಾರ್ಮೇಷನ್ಸ್ ಮಾಡಿದ್ರೆ ಇಲ್ಲಿ ಗಂಟ ಹೋಗುವಂತ ಒಂದು ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಬಟ್ ಈ ಒಂದು ಸ್ಟಾಕ್ ಸ್ವಿಂಗ್ ಟ್ರೇಡಿಂಗ್, ಪೊಸಿಷನ್ ಟ್ರೇಡಿಂಗ್ ಇಂದ ಲಾಂಗ್ ಟರ್ಮ್ ಏನಾದ್ರು ಪ್ಲಾನಿಂಗ್ ಇತ್ತು ಅಂದ್ರೆ ಈ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡ್ಕೊಬೋದು ಅಂತ ಹೇಳ್ಬೋದು ಸ್ನೇಹಿತರೆ. ಬಿಕಾಸ್ ಈ ಒಂದು ಸ್ಟಾಕ್ ಅಲ್ಲಿ ಫಂಡಮೆಂಟಲಿ ಸ್ವಲ್ಪ ಎಲ್ಲೋ ಒಂದು ಇಂಪ್ರೂವ್ಮೆಂಟ್ ಕಾಣಿಸಿರುವಂಥ ಒಂದು ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇರೋ ಫೈನಾನ್ಷಿಯಲ್ ಸಹ ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ಇಂಪ್ರೂವೈಸೇಷನ್ ಆಗ್ತಿರೋದ್ರಿಂದ ಸೊ ಈ ಒಂದು ಸ್ಟಾಕ್ ಲಾಂಗ್ ರನ್ ಅಲ್ಲಿ ಒಂದು VIP ಅನ್ನೋ ಒಂದು ಬ್ರ್ಯಾಂಡ್ ಏನಿದೆ ಅದು ಸಹ ಮತ್ತೆ ವಾಪಸ್ ತರುವಂತ ಹೆಚ್ಚಿನ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಸೊ ಇದೇ ಸ್ಟಾಕ್ ಏನಾದ್ರು ನಿಮ್ಗೆ ಏನಾದ್ರು ಪೋರ್ಟ್ಫೋಲಿಯೋ ಇತ್ತು ಅಂತ ಹೇಳಿದ್ರೆ ಬೈ ಆನ್ ಡಿಪ್ ಅನ್ನೋ ಸ್ಟ್ರಾಟಜಿನ ಸಹ ಫಾಲೋ ಮಾಡ್ಬೋದು. ಸೊ ಅದ್ರ ಜೊತೆಗೆ ಇಲ್ಲ ನೀವು ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಕ್ಕೆ ಏನಾದ್ರು ಪ್ಲಾನಿಂಗ್ ಮಾಡ್ತಿದ್ರ ಅಂತ ಹೇಳಿದ್ರೆ ಸಹ ಇದನ್ನ ಸಹ ನೀವು ಬೈ ಆನ್ ಡಿಪ್ ಮಾಡ್ಬೋದು. ಅದ್ರ ಜೊತೆಗೆ ನಿಮ್ಮ ಒಂದು ಸ್ಟ್ರಾಟಜಿ ಬೇಸಿಸ್ ಮೇಲೆ ಈ ಒಂದು ಸ್ಟಾಕ್ ನಿಮ್ಮ ಪೋರ್ಟ್ಫೋಲಿಯೋಗೆ ಫಿಕ್ಸ್ ಆಗುತ್ತೆ ಅಂತ ನೋಡ್ಕೊಂಡು ಸಹ ನೀವು ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ಕೊಬೋದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.